ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ಪ್ರಮುಖ ವಿವರ ಮತ್ತು ಮಾರ್ಗಸೂಚಿಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಅಂದರೆ ಯೋಜನೆಗೆ ಯಾರೆಲ್ಲ ಅರ್ಹರು, ಇನ್ನು ಮುಂದೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು, ಅದಕ್ಕೆ ಯಾವುದೆಲ್ಲ ಮಾನದಂಡಗಳಿವೆ, APL ಕಾರ್ಡಿನವರಿಗೂ ಸಲ್ಲಿಸಬಹುದಾ ಅಥವಾ BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡಿನವರಿಗೆ ಮಾತ್ರ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರಾ, ಇನ್ನು ಯಾವುದೆಲ್ಲ ದಾಖಲೆಗಳನ್ನು ನಾವು ತೆಗೆದುಕೊಂಡು ಹೋಗಬೇಕು ಅರ್ಜಿ ಸಲ್ಲಿಸಲಿಕ್ಕೆ ಮತ್ತು ಎಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು, ಇದಕ್ಕೆ ನಾವು ಹಣವನ್ನು ಪೇಮೆಂಟ್ ಮಾಡಬೇಕಾ, ಎಲ್ಲವೂ ಕೂಡ ಇನ್ಫಾರ್ಮೇಷನನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಈ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಬೇಕಾದ್ರೆ ನೀವು ಬಿಗಿನಿಂಗಿಂದ ಎಂಡ್ ತನಕ ವಿಡಿಯೋವನ್ನು ವೀಕ್ಷಿಸಿ. ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಡೌಟ್ಸ್ಗಳು ಹೆಚ್ಚಾಗುತ್ತೆ ಹೊರತು ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಉತ್ತರ ಸಿಗುವುದಿಲ್ಲ. ಆದ್ದರಿಂದ ನೀವು ಎಲ್ಲ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಫ್ಯಾಮಿಲಿಗೂ, ನಿಮ್ಮ ಹತ್ತಿರದವರಿಗೂ, ನಿಮ್ಮ ಎಲ್ಲ ಹಿತೈಷಿಗಳಿಗೂ ಕೂಡ ನೀವು ವಿಡಿಯೋ ಲಿಂಕನ್ನು ನೀವು ಶೇರ್ ಮಾಡಿ. ನಿಮ್ಮ ಯಾವುದೆಲ್ಲ ಗ್ರೂಪ್ಗಳಿವೆ ಅದಕ್ಕೂ ಕೂಡ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ, ಅವರಿಗೂ ಕೂಡ ಮಾಹಿತಿಯನ್ನು ತಲುಪಿಸಿ. ಮೊದಲನೆಯದಾಗಿ ಈ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಹರು? ಕರ್ನಾಟಕದಲ್ಲಿರುವ BPL, APL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವ ಕುಟುಂಬಗಳು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಇನ್ನು ರೇಷನ್ ಕಾರ್ಡಿನಲ್ಲಿ ಯಾರು ಮನೆಯ ಯಜಮಾನಿ ಎಂದು ಗುರುತಿಸಲ್ಪಟ್ಟಿರುತ್ತಾರೋ ಅವರ ಹೆಸರಿನಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಇನ್ನು ಯಾರಿಗೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವಿಲ್ಲ? ಮನೆಯ ಯಜಮಾನಿ ಅಥವಾ ಅವರ ಪತಿ ಯಾರಾದರೂ ಆದಾಯ ತೆರಿಗೆ ಪಾವತಿದಾರರಾಗಿದ್ದರೆ, ಅಂದರೆ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ ಅಂಥವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಯಾರಾದರೂ ನಿಮ್ಮ ರೇಷನ್ ಕಾರ್ಡಿನಲ್ಲಿರುವ ಯಜಮಾನಿಯ ಪತಿ ಅಥವಾ ಯಾವ ಮೆಂಬರ್ಸ್ ಕೂಡ, ಯಾವ ಸದಸ್ಯರಿರ್ತಾರೋ ಅವರು ಯಾರು ಕೂಡ GST ಪೇಯರ್ಸ್ ಅಥವಾ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ ಅಂಥವರು ಈ ಗೃಹಲಕ್ಷ್ಮಿ ಯೋಜನೆಗೆ ಇನ್ನು ಮುಂದೆ ಅರ್ಹರಾಗಿರುವುದಿಲ್ಲ. ಅಥವಾ ಯಾರಾದರೂ ಸರ್ಕಾರಿ ನೌಕರರಿದ್ದರೆ ಅಥವಾ ಸರ್ಕಾರಿ ನೌಕರರಿದ್ದರೂ ಕೂಡ ಅಂಥವರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಇನ್ನು ಬೇಕಾಗುವಂತಹ ದಾಖಲೆಗಳು ಅಂತ ಹೇಳಿದರೆ, ಮನೆಯ ಯಜಮಾನಿಯ ಆಧಾರ್ ಕಾರ್ಡ್, ಕುಟುಂಬದ ರೇಷನ್ ಕಾರ್ಡ್, ಇನ್ನು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂತಹ ಮತ್ತು ಚಾಲ್ತಿಯಲ್ಲಿರುವಂತಹ ಮೊಬೈಲ್ ಸಂಖ್ಯೆ. ಅಂದರೆ ಅರ್ಜಿ ಸಲ್ಲಿಸುವಾಗ OTP ಬರುವುದರಿಂದ ಇದು ಕಡ್ಡಾಯವಾಗಿರುತ್ತದೆ. ಅಂದರೆ ತುಂಬ ಜಿಲ್ಲೆಗಳಲ್ಲಿ ಇದರಲ್ಲಿ ಹೆಚ್ಚಿನವರು ಬೇರೆಯವರ ಮೊಬೈಲ್ ನಂಬರನ್ನು ಉಪಯೋಗಿಸಿ ಗೃಹಲಕ್ಷ್ಮಿ ಹಣ ಪಡೆದಿರುವುದು ಕೂಡ ಸರಕಾರಕ್ಕೆ ಬಂದಿರುವಂತಹ ಮಾಹಿತಿಯಾಗಿದೆ. ಆದ್ದರಿಂದ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರನ್ನು ಈ ಸಾರಿ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಿ ಅದರಲ್ಲಿ OTP ಮೂಲಕವೇ ನೀವು ಅರ್ಜಿ ಸಲ್ಲಿಸಲು ಅವಕಾಶ ಇರುವಂಥದ್ದು. ಇನ್ನು ಯಜಮಾನಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದು ಕೂಡ ಅಪ್ಲೋಡ್ ಮಾಡುವಂತಹ ಅವಶ್ಯಕತೆ ಇರುತ್ತೆ. ಅಂದರೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಸಾಫ್ಟ್ವೇರನ್ನು ಕೂಡ ರೆಡಿ ಮಾಡಿದ್ರು. ಅದರಲ್ಲಿಯೂ ಕೂಡ ಎಲ್ಲ ಈ ರೀತಿಯ ಅಪ್ಡೇಟ್ಸ್ಗಳನ್ನು ಕೂಡ ಮಾಡಿರ್ತಾರೆ. ಯಾರಾದರೂ ಮರಣ ಹೊಂದಿದವರು ಸರ್ಟಿಫಿಕೇಟ್ ತೆಗೆದುಕೊಂಡ ತಕ್ಷಣ ಗೃಹಲಕ್ಷ್ಮಿ ಯೋಜನೆಗೆ ಅನರ್ಹರು ಎಂಬ ಮಾಹಿತಿ ಕೂಡ ಆ ಸಾಫ್ಟ್ವೇರಲ್ಲಿ ಒದಗಿ ಬರುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬೇಕಾದ ಮುಖ್ಯ ವಿಷಯ ಅಂದರೆ ರಾಜ್ಯದಲ್ಲಿ ಸುಮಾರು 3 ಲಕ್ಷಕ್ಕೂ ಅಧಿಕ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗಿದೆ. ಇದರಲ್ಲಿ ಮರಣ ಹೊಂದಿದವರ ಸಂಖ್ಯೆಯೂ ಹೆಚ್ಚಿದೆ. ಹಾಗಾಗಿ ನೀವು ಇನ್ನೂ ಗೃಹಲಕ್ಷ್ಮಿ ಹಣ ಪಡೆಯುತ್ತಿದ್ದರೆ ಅಥವಾ ನೀವು ಜೀವಂತವಾಗಿದ್ದೀರಾ ಅಥವಾ ಅರ್ಹರಾಗಿದ್ದೀರಾ ಎಂಬುದನ್ನು ಖಚಿತಪಡಿಸಲು
ಈ ಮರು ಅರ್ಜಿ ಅಂದರೆ ರೀ ಅಪ್ಲಿಕೇಶನ್ ಸಲ್ಲಿಸುವುದು ಕಡ್ಡಾಯವಾಗಿದೆ. ಈ ಜೂನ್ ತಿಂಗಳಲ್ಲಿ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ದಾಖಲೆ ಪರಿಶೀಲಿಸಿ ಅರ್ಜಿ ಪಡೆದುಕೊಳ್ಳಲಿದ್ದಾರೆ. ಇನ್ನು ಮುಂದೆ ಪ್ರತಿ ವರ್ಷದ ಕೊನೆಯಲ್ಲಿ ನಿಮ್ಮ ಲೈಫ್ ಸರ್ಟಿಫಿಕೇಟ್ ನೀಡುವುದು ಕೂಡ ಕಡ್ಡಾಯವಾಗಿರುತ್ತದೆ. ಇನ್ನು ರೇಷನ್ ಕಾರ್ಡ್ ಹೊಂದಿರುವವರಿಗೆ ಸರ್ಕಾರದಿಂದ 3 ಭರ್ಜರಿ ಉಡುಗೊರೆಗಳು ಸಿಕ್ಕಿವೆ. ಮೊದಲನೆಯದಾಗಿ ಹೊಸ ರೇಷನ್ ಕಾರ್ಡಿಗಾಗಿ ಸರ್ಕಾರ ಅರ್ಜಿಗಳನ್ನು ಸ್ವೀಕರಿಸಲು ಆರಂಭಿಸಿದೆ. ಎರಡನೆಯದಾಗಿ ಏಪ್ರಿಲ್ ಮತ್ತು ಮೇ ಅದೇ ರೀತಿ ಜೂನ್ ತಿಂಗಳ ಬಾಕಿ ಇರುವಂತಹ ಒಟ್ಟು 15 ಆಹಾರ ಪದಾರ್ಥಗಳನ್ನೊಳಗೊಂಡ ಇಂದಿರಾ ಕಿಟ್ಟನ್ನು ಸರ್ಕಾರ ಉಚಿತವಾಗಿ ವಿತರಣೆ ಮಾಡುತ್ತಿದೆ. ಇನ್ನು ಮೂರನೆಯದಾಗಿ ಇನ್ಮುಂದೆ ಉಚಿತ ಅಕ್ಕಿ ಪಡೆಯಲು ಬಯೋಮೆಟ್ರಿಕ್ ಮೆಷಿನ್ ಮೇಲೆ ಬೆರಳು ಇಡುವುದು ಕಡ್ಡಾಯವಿಲ್ಲ. ಒಂದು ವೇಳೆ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗದಿದ್ದರೂ ಅಧಿಕಾರಿಗಳು ಪುಸ್ತಕದಲ್ಲಿ ಹೆಸರು ಬರೆದುಕೊಂಡು ಅಕ್ಕಿ ನೀಡಲು ಸರ್ಕಾರ ಆದೇಶಿಸಿದೆ. ಇನ್ನು ಹಣ ಬರಬೇಕಾದ್ರೆ ಪಾಲಿಸಬೇಕಂತಹ ಮುಖ್ಯ ನಿಯಮಗಳು ಕೂಡ ಉಂಟು. ಅದರಲ್ಲಿ 5 ನಿಯಮಗಳನ್ನು ಕೂಡ ಹೊರಡಿಸಿದ್ದಾರೆ. ಅದು ತಿಳಿಯಬೇಕಂದ್ರೆ ನೀವು ಮೊದಲು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡುವ ಮೂಲಕ ವಿಡಿಯೋ ನೋಡಲಿಕ್ಕೆ ವೀಕ್ಷಿಸಿ. ಇನ್ನು ರೇಷನ್ ಕಾರ್ಡ್ನಲ್ಲಿರುವ ಪ್ರತಿಯೊಬ್ಬ ಸದಸ್ಯರ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಲಿಂಕ್ ಮಾಡಿಸಿ KYC ಪೂರ್ಣಗೊಳಿಸಿರಬೇಕು. ಕಳೆದ 3 ತಿಂಗಳಿಂದ ನೀವು ರೇಷನ್ ಅಥವಾ ಉಚಿತ ಅಕ್ಕಿ ಪಡೆಯದಿದ್ದರೆ ನಿಮ್ಮ ಕಾರ್ಡ್ ಮತ್ತು ಹಣ ರದ್ದಾಗುವ ಸಾಧ್ಯತೆ ಇದೆ. ಕಳೆದ 15 ವರ್ಷಗಳಿಂದ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವುದೇ ತಿದ್ದುಪಡಿ ಆಗದಿದ್ದರೆ ತಕ್ಷಣವೇ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ. ಇನ್ನು ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 7 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇರಬೇಕು. ಕುಟುಂಬದ ಯಾವುದೇ ಸದಸ್ಯರು ಅಥವಾ ಫಲಾನುಭವಿಗಳು ಸರ್ಕಾರಿ ನೌಕರರಾಗಿರಬಾರದು. ಇನ್ನು ಪ್ರಮುಖ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂತಹ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಶಾಕಿಂಗ್ ಅಪ್ಡೇಟ್ ಕೂಡ ಇದೆ. ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಕೂಡ ಒಂದು ಶಾಕಿಂಗ್ ಸುದ್ದಿ ಕಾದಿದೆ. ಹೌದು, ರಾಜ್ಯದ ಸುಮಾರು 1,24 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಇನ್ನು ಮುಂದೆ ತಮ್ಮ ಅಪ್ಲಿಕೇಶನನ್ನು ನವೀಕರಣ ಮಾಡಿಕೊಳ್ಳಬೇಕಾಗುತ್ತದೆ ಅಥವಾ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಹಾಗಾದರೆ ಈ ಹೊಸ ನಿಯಮ ಯಾವಾಗಲಿಂದ ಜಾರಿ ಬರುತ್ತೆ? ನೀವು ಈಗ ಕೇಳಬಹುದು, ಸರ್ಕಾರ ಈ ನಿರ್ಧಾರವನ್ನು ಯಾಕೆ ತಗೊಳ್ತಾ ಇದೆ? ಸ್ನೇಹಿತರೆ, ಪ್ರಸ್ತುತ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವೊಂದು ತಾಂತ್ರಿಕ ತೊಂದರೆಗಳು ಎದುರಾಗಿವೆ. ಕೆಲವೊಂದು ಕಡೆ ತೀರಿಕೊಂಡವರ ಖಾತೆಗೂ ಹಣ ಜಮಾ ಆಗ್ತಾ ಇರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಯಾರು ಜೀವಂತವಾಗಿದ್ದಾರೆ ಅಂತ ಪತ್ತೆ ಹಚ್ಚಲು ಮತ್ತು ಬದಲಾಗಿರುವ ಮೊಬೈಲ್ ನಂಬರ್ಗಳನ್ನು ಅಪ್ಡೇಟ್ ಮಾಡಲು ಈ ಹೊಸ ಕ್ರಮ ಅನಿವಾರ್ಯವಾಗಿದೆ ಎಂದು ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ತಿಳಿಸಿದ್ದಾರೆ. ನೂತನ ಮುಖ್ಯಮಂತ್ರಿಗಳ ಪ್ರಕಾರ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ, ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಹಣ ತಲುಪಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಇನ್ನು 1 ವಾರ ಅಥವಾ 15 ದಿನಗಳ ಒಳಗಾಗಿ ಹೊಸದಾಗಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇದೆ. ಯಾವಾಗ ಅರ್ಜಿ ಸಲ್ಲಿಸಲು ಆರಂಭವಾಗುತ್ತೋ ನಾನು ಅಪ್ಡೇಟನ್ನು ಈ ವಿಡಿಯೋದಲ್ಲಿ ಈ ಚಾನೆಲ್ನಲ್ಲಿ ತಿಳಿಸ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.